ಕೊಡಗು ಗೌಡ ಸಮುದಾಯದ ಒಂದು ಕಿರುಪರಿಚಯ. ಗೌಡರು ಎಂದರೆ ಭೂಮಿಗೆ ಒಡೆಯರು ಮತ್ತು ಊರಿಗೆ ಮುಖ್ಯಸ್ಥರು ಎಂದರ್ಥ. ಊರಿಗೊಬ್ಬ ಗೌಡ, ದೇಶಕ್ಕೊಬ್ಬ ದೊರೆ, ಇದು ಕನ್ನಡದ ನಾಣ್ಣುಡಿ. ಗೌಡ ಎಂಬುದು ಹಿಂದಿನ ಕಾಲದಲ್ಲಿ ಪ್ರಚಲಿತವಾಗಿದ್ದ ಒಂದು ಸಂಸ್ಕೃತಿ. ಗೌಡ ಸಂಸ್ಕೃತಿಯು ಒಂದೇ ಸ್ಥಳದ ಸಂಸ್ಕೃತಿಯಾಗಿರದೆ ಹಲವಾರು ಸ್ಥಳಗಳ ಜನರ ಮಿಲನದ ಪದವೇ ಗೌಡ ಸಂಸ್ಕೃತಿಯಾಗಿರುವುದು. ಕೊಡಗು ಗೌಡ ಸಮುದಾಯದವರು ಹಿಂದೂಗಳು ಹಾಗೂ ತಿರುಪತಿ ವೆಂಕಟರಮಣ ದೇವರ ಭಕ್ತರು. ವೆಂಕಟರಮಣ ದೇವರನ್ನು ತಮ್ಮ ಕುಲದೇವರೆಂದು ಪೂಜಿಸುವರು. ಅಲ್ಲದೆ ಹರಿಸೇವೆ ಪೂಜೆಯನ್ನು ಪ್ರತಿ ಕುಟುಂಬದಲ್ಲಿ ಆಚರಿಸುವರಲ್ಲದೆ ಈ ಪೂಜೆಯ ಹರಕೆ ಭಕ್ತಿ ಹಣವನ್ನು ತಿರುಪತಿ ವೆಂಕಟರಮಣ ದೇವರ ಹಣವೆಂದು ಮುಡಿಪು ಕಟ್ಟಿಟ್ಟು ತಿರುಪತಿಯ ಭಂಡಾರಕ್ಕೆ ತಲುಪಿಸುವ ಕ್ರಮ ರೂಢಿಯಲ್ಲಿದೆ. ಕೆಲವರಿಗೆ ದುರ್ಗಿ ಕುಲದೈವ, ಇನ್ನು ಕೆಲವರಿಗೆ ಸಬ್ಬಮ್ಮ ಮನೆದೇವರು, ಕೆಲವು ಕುಟುಂಬದವರು ಭೂತಾರಾಧಕರು. ಸಾಮಾನ್ಯ 5 ವರ್ಷಗಳಿಗೊಮ್ಮೆ ಕಲ್ಲುರ್ಟಿ, ಗುಳಿಗ, ಧರ್ಮದೈವ, ಪಂಜುರ್ಲಿ, ವಿಷ್ಣುಮೂರ್ತಿ, ಅಜ್ಜಪ್ಪ ಮೊದಲಾದ ಭೂತಗಳಿಗೆ ಕೋಲವನ್ನು ಕಟ್ಟಿಸುತ್ತಾರೆ. ಇವುಗಳೆಲ್ಲ ಆಚರಣೆಯಿಂದ ಬಂದ ಒಂದು ಭಕ್ತಿ ಮಾರ್ಗಗಳು. ಗೌಡರು ವಿಜಯನಗರ ಸಾಮ್ರಾಜ್ಯದಲ್ಲಿ ಕೃಷ್ಣದೇವರಾಯನ ಕಾಲದಲ್ಲಿ ಇದ್ದರೆಂದು ಚರಿತ್ರೆಯಿಂದ ತಿಳಿದುಬರುತ್ತದೆ. ತಾಳಿಕೋಟೆಯ ಕದನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಪತನವಾದ ನಂತರ ಮುಸ್ಲಿಮರ ಆಳ್ವಿಕೆಗೆ ಇಷ್ಟಪಡದೆ ಅಲ್ಲಿಂದ ಇಕ್ಕೇರಿ ಸಂಸ್ಥಾನಕ್ಕೆ ಬಂದರೆಂಬುದು ಇತಿಹಾಸದಿಂದ ತಿಳಿದುಬಂದಿದೆ. ಇಕ್ಕೇರಿ ನಾಯಕರು ದಕ್ಷಿಣ ಕನ್ನಡ ಜಿಲ್ಲೆಯ ಆದಿರಾಜರಾದ ಮೇಲೆ ತಮ್ಮ ಇಕ್ಕೇರಿ ಸಂಸ್ಥಾನದಿಂದ ಐಗೂರು ಸೀಮೆಯಿಂದ ಗೌಡ ಜನಾಂಗದವರನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಘಟ್ಟದ ಸರಹದ್ದು ಪ್ರದೇಶಕ್ಕೆ ತಂದು ಅಲ್ಲಿ ಭೂಮಿ ಕೊಟ್ಟು ನಿಲ್ಲಿಸಿದರೆಂದು ತಿಳಿದುಬರುತ್ತದೆ. ಗೌಡ ಸಮುದಾಯದವರು ಭತ್ತ, ಗದ್ದೆ ಮತ್ತು ತೋಟದ ವ್ಯವಸಾಯಗಳಲ್ಲಿ ಬಹಳ ನುರಿತರಾದ್ದರಿಂದ ಅವರನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಜನವಿರಳ ಪ್ರದೇಶಗಳಾದ ಪುತ್ತೂರು ತಾಲೂಕು ಮತ್ತು ಈಗಿನ ಸುಳ್ಯ ತಾಲೂಕಿಗೆ ಬಂದು ನೆಲೆಸಲು ಇಕ್ಕೇರಿ ನಾಯಕರು ಪ್ರೋತ್ಸಾಹಿಸಿದ ಕಾರಣ ಅವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂದು ಕೃಷಿಯನ್ನು ಪ್ರಾರಂಭಿಸುವಂತಾಯಿತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಾಸಿಸುತ್ತಿದ್ದ ಗೌಡರಲ್ಲಿ ಕೆಲವರು 18ನೇ ಶತಮಾನದ ಕೊನೆಯಲ್ಲಿ ಮತ್ತು 19ನೇ ಶತಮಾನದ ಆದಿಯಲ್ಲಿ ಕೊಡಗಿಗೆ ಬಂದು ನೆಲೆಸಿದರು. ಕೊಡಗಿಗೆ ಗೌಡ ಸಮುದಾಯದವರು ಬಂದು ನೆಲೆಸಲು ಪ್ರೋತ್ಸಾಹಿಸಿದವನು ಕೊಡಗಿನ ಹಾಲೇರಿ ಅರಸರಲ್ಲಿ ಪ್ರಖ್ಯಾತನಾದ ದೊಡ್ಡವೀರ ರಾಜೇಂದ್ರ ಒಡೆಯ. ಟಿಪ್ಪು ಸುಲ್ತಾನನನ್ನು ವಿರೋಧಿಸಿ ಕೊಡಗಿನವರು ಅನೇಕ ಬಾರಿ ದಂಗೆ ಎದ್ದಿದ್ದರು.